ಬುನಾದಿಯಿಲ್ಲದ ಗೋಡೆಗೆ ಚಿನ್ನದ ಲೇಪನ. ಹಣ ಚೆಲ್ಲಾಡುತ್ತಿದ್ದರೂ ಪುಣ್ಯವಂತನ ಬಳಿ ಅದು ಸಂಗ್ರಹವಾಗಿ ನಿಂತಿರಲಿಲ್ಲ. ಜೀವನ ಹೀಗೆ ಇರುತ್ತದೆ ಎಂಬ ಭ್ರಮೆಯಲ್ಲಿ ಬದುಕುತ್ತಿದ್ದ ಆತ ಬಂದ ಹಣವನ್ನೆಲ್ಲ ನೀರಿನಂತೆ ಖರ್ಚು ಮಾಡುತ್ತಿದ್ದ. ಅದಕ್ಕೆ ಕಾರಣವೂ ಇತ್ತು. ತಾನು ಶಿಕ್ಷಣ ನೀಡುವಾಗ ಬರುತ್ತಿದ್ದ ಪ್ರತಿ 100 ರೂಪಾಯಿಗಳಲ್ಲಿಯೂ ಆತನಿಗೆ ತೃಪ್ತಿಯಿರುತ್ತಿತ್ತು. ಆದರೆ ಇಲ್ಲಿ ಬರುತ್ತಿದ್ದ ಲಕ್ಷ ರೂಪಾಯಿಗಳು ಆತನ ಮನಸ್ಸಿನ ಮೂಲೆಯಲ್ಲಿ ಅಳುವು ಹುಟ್ಟಿಸುತ್ತಿತ್ತು. ಬಂದ ಹಣವನ್ನೆಲ್ಲ ಹಾಗೆ ಖರ್ಚು ಮಾಡುತ್ತಿದ್ದ ಆತನ ವರ್ಚಸ್ಸು ಹಣ ಎದ್ದು ಕಾಣುತ್ತಿದ್ದರೂ ಅದು ಬುನಾದಿಯಿಲ್ಲದ ಗೋಡೆಯಾಗಿತ್ತು. ಗೋಡೆ ಬೀಳಲು ಕ್ಷಣಗಣನೆ ಆರಂಭವಾಯಿತು. ಕೇಸು ಮಾಡಬಾರದೆಂದು ಪುಣ್ಯವಂತ 5 ಲಕ್ಷ ಕೊಟ್ಟಿದ್ದನ್ನು ಬ್ಲ್ಯಾಕ್ ಅಂಡ್ ವೈಟ್ ಪತ್ರಕರ್ತ ಬ್ಲ್ಯಾಕ್ ಮೇಲ್ ಎಂಬ ಹೊಸ ಪದ ಬಳಸಿ ಹಣ ವಸೂಲಿ ಮಾಡಲಾರಂಭಿಸಿದ. ನಾನು ಅನುಕಂಪಕ್ಕಾಗಿ ಹಣ ಕೊಟ್ಟಿದ್ದೇನೆ ಹೊರತು ಕೇಸಿಗೆ ಹೆದರಿ ಅಲ್ಲ ಎಂದು ಅವನ ಅಂತರಾತ್ಮ ಹೇಳಿದರೂ ಸಾಕ್ಷಿಗಳೂ ಹಾಗಿರಲಿಲ್ಲ. ಯಾಕೋ ಈ ಜೀವನವೇ ಬೇಡ ಎನಿಸಲಾರಂಭಿಸಿತು. ಅದೇ ಸಮಯಕ್ಕೆ ರಾಜಕೀಯ ಮಿತ್ರ ಯಾವುದೋ ಕೇಸಿನಲ್ಲಿ ಜೈಲು ಸೇರಿದ. ಅವನು ಜೈಲು ಸೇರಿದ ನಂತರ ಆತ ಜನರಿಗೆ ವಂಚನೆ ಮಾಡಿದ್ದೇ ಹೆಚ್ಚು ಎಂಬುದು ಗೊತ್ತಾಯಿತು. ಗೊತ್ತಿಲ್ಲದೆ ತಪ್ಪು ಮಾಡಿದ್ದರೂ ಪುಣ್ಯವಂತ ಆ ಪಾಪದಲ್ಲಿ ಪಾಲು ಹಂಚಿಕೊಳ್ಳಲೇಬೇಕಾಗಿತ್ತು. ಈತ ಅದೇ ಜೀವನ ಮುಂದುವರಿಸಬಹುದಿತ್ತು. ಆದರೆ ಮನಸ್ಸು ಒಪ್ಪಲಿಲ್ಲ. ಹಣಕ್ಕಾಗಿ ಅಲ್ಲಿ ನಡೆಯುವ ಮೋಸ, ವಂಚನೆ, ತಲೆಹಿಡುಕತನ ಅವನಿಗೆ ಬೇಸರ ತರಿಸಿತ್ತು. ರಾಜಕೀಯ ಮಿತ್ರನಿಂದ ಸಹಾಯವಾಗಿದ್ದರೂ ಆತ ಜೈಲು ಸೇರಿದ್ದೇ ಒಳ್ಳೆಯದು ಎಂಬ ಭಾವನೆ ಮೂಡಲಾರಂಭಿಸಿತು. ಒಳಗೆ ಅಡಗಿದ್ದ ಆದರ್ಶ ಇದ್ದಕ್ಕಿದ್ದಂತೆ ಜಾಗೃತವಾಗಿತ್ತು. ವಾಪಸ್ ತನ್ನ ಪಟ್ಟಣಕ್ಕೆ ಮರಳಿದ. ಚಿನ್ನದಿಂದ ಲೇಪನ ಮಾಡಿದ ಬುನಾದಿಯಿಲ್ಲದ ಗೋಡೆ ಕುಸಿದು ಬಿತ್ತು. ಸದಾ ಕಾರಿನಲ್ಲಿ ಸುತ್ತಾಡುತ್ತಲೇ ಜನ ಹಿಂಡನ್ನು ಕಟ್ಟಿಕೊಂಡು ಕುಡಿತ ಮೋಜು ಎನ್ನುತ್ತಿದ್ದ ಪುಣ್ಯವಂತ ಅದನ್ನೇ ಮುಂದುವರಿಸಬೇಕೆಂದರೆ ಹಣ ಎಲ್ಲಿಂದ ಬರಬೇಕು? ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಬಾರದು ಎಂಬ ಭಾವನೆ ಪುಣ್ಯವಂತನಲ್ಲಿಯೂ ಇದ್ದುದರಿಂದ ಕೆಲವೇ ದಿನಗಳಲ್ಲಿ ಇದ್ದ ಕಾರನ್ನು ಮಾರಾಟ ಮಾಡಿದ. ಹೆಂಡತಿ ಮತ್ತು ಮಗುವಿನೊಂದಿಗೆ ಕಾಲ ಕಳೆಯಲಾರಂಭಿಸಿದ. ಕುಡಿತ ಅನಿವಾರ್ಯವಾಗಿತ್ತು. ಜೊತೆಗೆ ತನ್ನ ಪಟಾಲಂಸದ ಸುತ್ತಲೂ ಇರಬೇಕು ಎಂಬ ಒಣ ಅಹಂ ಸಹ ಇತ್ತು. ನೀನೇ ಒಪ್ಪಿಕೊಂಡ ಸೋಲು ಕಷ್ಟಪಟ್ಟು ಬಂದಂತಹ ಗೆಲುವಿಗಿಂತ ಖುಷಿ ಕೊಡುತ್ತದೆ. ಮುರಿದ ಬದುಕು, ಹರಿದ ಚಪ್ಪಲಿ. ಪುಣ್ಯವಂತನ ಕನಸಿನ ಗುಮ್ಮಟ ತಿರುಕನ ಕನಸಾಯಿತು. ಈಗ ಆತ ಅಕ್ಷರಶಃ ನಿರುದ್ಯೋಗಿ. ಪುಣ್ಯವಂತ ರಾಜಕಾರಣದಲ್ಲಿ ಓಡಾಡಿ ಬಂದವನೆಂಬ ಕಾರಣಕ್ಕೆ ಬಹಳಷ್ಟು ಜನರಿಗೆ ಈತನ ಬಗ್ಗೆ ಗೌರವ ಭಾವನೆ ಇರಲಿಲ್ಲ. ಮೊದಲಿನಂತೆ ಹಣ ಖರ್ಚು ಮಾಡಲು ಸಾಧ್ಯವಿಲ್ಲದ್ದರಿಂದ ಬಹಳಷ್ಟು ಜನ ಈಗ ಹತ್ತಿರ ಸುಳಿಯುತ್ತಿರಲಿಲ್ಲ. ಪುಣ್ಯವಂತನ ಮಗು ತಾಯಿಗಿಂತ ಹೆಚ್ಚಾಗಿ ಈತನನ್ನೇ ಹೆಚ್ಚು ಪ್ರೀತಿಸುತ್ತಿತ್ತು. ಎದ್ದು ನಿಂತು ನಡೆದಾಡಲು ಆರಂಭಿಸಿದ ಮಗುವನ್ನು ನೋಡಿ ಪುಣ್ಯವಂತ ಖುಷಿಪಡುತ್ತಿದ್ದ. ಮಗ ಮಾತನಾಡಲು ಆರಂಭಿಸಿದ. ಮಮ್ಮಿ, ಡ್ಯಾಡಿ ಎಂದು ಮುದ್ದು ಮುದ್ದಾಗಿ ಕರೆಯಲಾರಂಭಿಸಿದ. ಮಗನ ಪ್ರೀತಿಯಲ್ಲಿಯೇ ಕಾಲ ಕಳೆಯಲಾರಂಭಿಸಿತು. ಆದರೆ ದುಡಿಮೆ ಇಲ್ಲದಿದ್ದರೆ ಜೀವನ ನಡೆಯಬೇಕಲ್ಲವೇ? ಹೆಂಡತಿ ಚುಚ್ಚಲಾರಂಭಿಸಿದಳು. ಆದರೆ ಪುಣ್ಯವಂತ ತನ್ನ ಕನಸಿನ ಗುಮ್ಮಟ ಕಟ್ಟಲು ಯಾರಾದರೂ ಹಣದ ಸಹಾಯ ಮಾಡುತ್ತಾರೆಯೇ ಎಂದು ಸಾಲ ಹುಡುಕುವ ಕೆಲಸ ಮಾತ್ರ ಮಾಡುತ್ತಿದ್ದ. ಯಾರಾದರೂ ಸಾಲ ಕೊಡಿಸುತ್ತಾರೆ ಎಂದು ಹೇಳಿದರೆ ಮತ್ಯಾರ ಬಳಿಯೂ ಸಾಲ ಮಾಡಿಕೊಂಡು ಹೋಗಿ ಅವರಿಗೆ ತೀರ್ಥ ಪ್ರಸಾದ ಮಾಡಿಸುವುದು. ಕುಡಿದು ಹೋದವರು ಏನಾದರೂ ಕಾರಣ ಹೇಳುವಷ್ಟರಲ್ಲಿ ಮತ್ಯಾರೋ ಆಸೆ ಹುಟ್ಟಿಸುತ್ತಿದ್ದರು. ಒಟ್ಟಿನಲ್ಲಿ ಸಾಲ ಪಡೆಯಲಿಕ್ಕಾಗಿ ಸಾಲ ಮಾಡುವುದು ಪುಣ್ಯವಂತನ ಉದ್ಯೋಗವಾಯಿತು. ಇವನು ಕುಡಿದು ಬೀದಿಯಲ್ಲಿ ನಡೆದು ಹೋಗುತ್ತಿದ್ದರೆ ಕೆಲವರು ಇವನ ಬಗ್ಗೆಯೇ ಮಾತನಾಡುತ್ತಿದ್ದರು. ದುಡ್ಡಿದೆ ಅಂತ ಮೆರೆದ. ಈಗ ನೋಡಿ ಹೇಗೆ ಬಿಕಾರಿಯಂತೆ ನಡೆದು ಹೋಗುತ್ತಿದ್ದಾನೆ. ಮೆರೆದವರಿಗೆಲ್ಲ ಏನು ಆಗಬೇಕೋ ಅದೇ ಆಗುತ್ತದೆ. ಇಂತಹ ಮಾತುಗಳನ್ನು ಪುಣ್ಯವಂತ ಹಲವಾರು ಬಾರಿ ಕೇಳಿಸಿಕೊಂಡಿದ್ದ. ನನಗೆ ಸಾಲ ಸಿಗಲಿ, ಮೊದಲು ಗುಮ್ಮಟ ಕಟ್ಟಿಸುತ್ತೇನೆ. ಆನಂತರ ನನಗೆ ಅವಮಾನ ಮಾಡಿದವರಿಗೆಲ್ಲ ಒಂದು ಪಾಠ ಕಲಿಸುತ್ತೇನೆ ಎಂದುಕೊಳ್ಳುತ್ತಾ ತನ್ನ ಸಾಲ ಹುಡುಕುವ ಕಾಯಕವನ್ನು ಮುಂದುವರಿಸಿದ. ಎಲ್ಲರೂ ಭರವಸೆಗಳ ಮೇಲೆ ಭರವಸೆ ಕೊಡುತ್ತಿದ್ದರು. ಆದರೆ ಯಾರೂ ಮುಂದೆ ಬಂದು ಸಹಾಯ ಮಾಡಲಿಲ್ಲ. ಇನ್ನು ಗುಮ್ಮಟ ಕಟ್ಟುವ ಕನಸು ಕಾಣುವ ಬದಲು ಜೀವನಕ್ಕಾಗಿ ಏನಾದರೂ ಒಂದು ಉದ್ಯೋಗ ಆರಂಭಿಸಬೇಕು ಎಂದುಕೊಳ್ಳುವಷ್ಟರಲ್ಲಿ ಅವನ ಬದುಕಿನಲ್ಲಿ ದೊಡ್ಡ ದುರಂತ ನಡೆಯಿತು. ಹೆಂಡತಿ ಚಿಕ್ಕ ಮಗು ಏನೋ ತಪ್ಪು ಮಾಡಿತು ಎಂದು ಅದಕ್ಕೆ ಕಾದ ಕಬ್ಬಿಣದಿಂದ ಬರೆ ಹಾಕಿಬಿಟ್ಟಿದ್ದಳು. ನನ್ನ ಮೇಲಿನ ಕೋಪದಿಂದ ಮಗುವಿಗೆ ಬರೆ ಹಾಕಿದ್ದಾಳೆ ಎಂದು ಜಗಳಕ್ಕೆ ನಿಂತ. ಆತನ ಸಹನೆ ಒಡೆದು ಹೋಗಿತ್ತು. ಕೈಗೆ ಸಿಕ್ಕ ವಸ್ತುವಿನಲ್ಲಿಯೇ ಹೆಂಡತಿಯನ್ನು ಹೊಡೆದ. ಆಕೆಯೂ ಸುಮ್ಮನಿರಲಿಲ್ಲ. ಪುಣ್ಯವಂತನ ಮುಖ ಪರಚಿದಳು, ಹೆಂಡಾಳುತ್ತಿತ್ತು. ನಂತರ ಮಗನ ಕಡೆ ಗಮನ ಹರಿಸಿದ ಪುಣ್ಯವಂತನಿಗೆ ತನ್ನ ಮಗ ಕಾಲು ನೋವಾಗಿದ್ದರೂ ತಂದೆಯ ಕಡೆಗೆ ಅಳುತ್ತಾ ಬರುತ್ತಿರುವ ದೃಶ್ಯ ಎದೆಯಲ್ಲೊಂದು ಕೋಲಾಹಲ ಸೃಷ್ಟಿಸಿತು. ಅದಕ್ಕಾಗಿ ಆತ ಒಂದು ನಿರ್ಧಾರ ಮಾಡಿದ. ಈ ಹಿಂದೆ ಪುಣ್ಯವಂತ ಆತನ ಕಾಲೇಜಿನ ಶುಲ್ಕ ಕಟ್ಟಲು ನಿಂತ ಜಾಗದಲ್ಲಿಯೇ ಬೈಕನ್ನು ಮಾರಿದ್ದ ಗೆಳೆಯ ನೆನಪಾದ. ಆತನಿಗೆ ಪುಣ್ಯವಂತನ ಮೇಲೆ ವಿಶೇಷ ಗೌರವವಿದೆ ಎಂಬ ನಂಬಿಕೆ ಪುಣ್ಯವಂತನಿಗಿತ್ತು.
ಮನೆಯ ಬಾಗಿಲಿಗೆ ಹೋಗುವವರೆಗೂ ಆತನ ಬಳಿ ಒಂದಿಷ್ಟು ಹಣ ಕೇಳಿ ಪಡೆದುಕೊಂಡು ತಾನು ಮುಂದೆ ಮಾಡಬೇಕೆಂದಿರುವ ಕಾರ್ಯಕ್ಕೆ ಹೊರಡಬೇಕು ಎಂದು ಯೋಚಿಸಿದ. ಆತನೀಗ ಸರ್ಕಾರಿ ನೌಕರ. ತನ್ನ ಪರಿಸ್ಥಿತಿಯನ್ನು ನೋಡಿ ಆತನೇ ಸಹಾಯ ಮಾಡಿದರೆ ಸರಿ, ಇಲ್ಲವಾದರೆ ಕೇಳುವುದು ಬೇಡ ಎಂದು ಮನಸ್ಸು ಹೊಯ್ದಾಡುತ್ತಿತ್ತು. ಅದೃಷ್ಟಕ್ಕೆ ಆತನ ಮನೆಯ ಬಾಗಿಲಿಗೆ ಹೋಗುತ್ತಿದ್ದಂತೆಯೇ ಹಾಕಿಕೊಂಡಿದ್ದ ಚಪ್ಪಲಿಯೂ ಕಿತ್ತು ಹೋಯಿತು. ಸ್ವಲ್ಪ ಹೊತ್ತು ಮಾತನಾಡಿ ಪುಣ್ಯವಂತ ಮನೆಗೆ ಹೊರಟ. ಸಹಾಯ ಕೇಳಬೇಕೆಂದುಕೊಂಡಿದ್ದ ಮನಸ್ಸು ಗೆಳೆಯನ ಉಪಚಾರವನ್ನು ಗ್ರಹಿಸಿ ಹಿಂದೇಟು ಹಾಕಿತು. ಬಹಳ ಹೊತ್ತು ಕುಳಿತುಕೊಳ್ಳದೆ ಪುಣ್ಯವಂತ ಹೊರಟು ನಿಂತಾಗ ಗೆಳೆಯ ಕಳುಹಿಸಲು ಬಾಗಿಲಿಗೆ ಬಂದ. ಆಗ ಪುಣ್ಯವಂತನ ಕಿತ್ತು ಹೋದ ಚಪ್ಪಲಿಯನ್ನು ನೋಡಿ, ನೀನು ಎಂತಹ ಚಪ್ಪಲಿ ಹಾಕ್ಕೊಂಡು ಬಂದಿದೀಯಾ, ಒಳಗೆ ಬಾ. ನನ್ನದೊಂದು ಜೊತೆ ಹಳೆ ಚಪ್ಪಲಿ ಇದೆ, ಇದಕ್ಕಿಂತ ಚೆನ್ನಾಗಿಯೇ ಇದೆ ಎಂದ. ಪುಣ್ಯವಂತ ಆತನೆಡೆಗೆ ತಿರುಗಿ ನೋಡದೆ ಅಲ್ಲಿಂದ ಹೊರಟ. ಪುಣ್ಯವಂತ ತನ್ನ ಚಪ್ಪಲಿ ಅಥವಾ ಬಟ್ಟೆಯನ್ನು ಬೇರೆಯವರು ಒಮ್ಮೆ ಧರಿಸಿದರೆ ಮರಳಿ ಅದನ್ನು ಮುಟ್ಟುತ್ತಿರಲಿಲ್ಲ. ಈ ವಿಷಯ ಗೆಳೆಯನಿಗೆ ಗೊತ್ತಿತ್ತು. ಬರಿಗಾಲಿನಲ್ಲಿದ್ದರೂ ಪುಣ್ಯವಂತ ಬೇರೆಯವರ ವಸ್ತು ಮುಟ್ಟುವವನಲ್ಲ. ಇದೇ ಗೆಳೆಯ ಈ ಹಿಂದೆ ಕಾಲೇಜಿನಲ್ಲಿ ಓದುತ್ತಿದ್ದಾಗ ಪುಣ್ಯವಂತ ತೆಗೆದುಕೊಂಡಿದ್ದ ಚಪ್ಪಲಿಯನ್ನು ಆಸೆಯ ಕಂಗಳಿಂದ ನೋಡಿದ ತಕ್ಷಣವೇ ಅಂತಹುದೇ ಚಪ್ಪಲಿಯನ್ನು ಕೊಡಿಸಿದ್ದು ನೆನಪಾಗಿ ತನಗೆ ಸಿಕ್ಕ ಗೌರವದ ಬಗ್ಗೆ ತನಗೆ ಅಸಹ್ಯವೆನಿಸಿ ಕಣ್ಣುಗಳು ಒದ್ದೆಯಾದವು. ನನ್ನ ಸಹಾಯದಿಂದಲೇ ಸರ್ಕಾರಿ ನೌಕರಿ ಮಾಡುತ್ತಿರುವ ಗೆಳೆಯ ಇಂದು ನನ್ನ ಸ್ಥಿತಿ ನೋಡಿ ಅವಮಾನ ಮಾಡಿದ ಎಂದುಕೊಳ್ಳುವುದಕ್ಕೆ ಹರಿದ ಚಪ್ಪಲಿಗೆ ಸಮವಾಗಿದ್ದ ಅವನ ಬದುಕಿನಲ್ಲಿ ಅವಮಾನಕ್ಕೂ ಕರುಣೆ ಇರಲಿಲ್ಲ. ಪುಣ್ಯವಂತ ಹರಿದ ತನ್ನ ಚಪ್ಪಲಿಯನ್ನು ಎಳೆದುಕೊಳ್ಳುತ್ತಾ ರಸ್ತೆಯಲ್ಲಿ ಹೋಗುತ್ತಿದ್ದರೆ ಹರಿದ ಚಪ್ಪಲಿ ಆತನ ಕೆನ್ನೆಗೆ ಬಾರಿಸಿದಂತೆ ಶಬ್ದ ಹೊಮ್ಮಿಸುತ್ತಿತ್ತು. ಇದ್ದಾಗಲೂ ಇಲ್ಲದವನಂತೆ ಇರು, ಇಲ್ಲದಾಗಲೂ ಇದ್ದಂತೆ ಕಾಣಿಸುತ್ತೀಯಾ? ಇಂದಿನ ಅಂತ್ಯವೇ ನಾಳೆಯ ಆರಂಭ. ತನ್ನ ಮಗನ ಬಗ್ಗೆ ಪುಣ್ಯವಂತ ಚಿಂತಿಸುತ್ತಿದ್ದ. ನನ್ನ ಮಗ ಯಾವ ತೊಂದರೆಯೂ ಇಲ್ಲದಂತೆ ಬೆಳೆಯಬೇಕೆಂದರೆ ಹೆಂಡತಿಯಿಂದ ದೂರ ಇರಬೇಕು ಅಥವಾ ನಾನು ಆಕೆಯಿಂದ ದೂರ ಇರಬೇಕು. ಮಕ್ಕಳು ಯಾರು ಪ್ರೀತಿ ತೋರಿಸುತ್ತಾರೋ ಅವರನ್ನು ಅವಲಂಬಿಸುವುದು ಸಹಜ. ಇದರಿಂದ ಏನೂ ಅರಿಯದ ನನ್ನ ಮಗನಿಗೆ ಹಿಂಸೆ. ನಮ್ಮಿಬ್ಬರ ಜಗಳವನ್ನು ಅನೇಕರು ಲಾಭ ಮಾಡಿಕೊಂಡು ತಮ್ಮ ಬೇಳೆ ಬೇಯಿಸಿಕೊಂಡಿದ್ದಾರೆ. ಆಗ ನನ್ನಲ್ಲಿ ಹಣವಿತ್ತು, ಎಲ್ಲರೂ ಗೌರವ ಕೊಡುತ್ತಿದ್ದರು. ಈಗ ಆ ಗೌರವವೂ ಇಲ್ಲ. ಇಷ್ಟೆಲ್ಲ ನೋವಿನ ನಡುವೆ ಬದುಕುವ ಅವಶ್ಯಕತೆಯಿದೆಯೇ? ನಾನಿಲ್ಲದಿದ್ದರೂ ಹೆಂಡತಿ ಮನೆಯ ಬಾಡಿಗೆ ಹಣದಲ್ಲಿಯೇ ಜೀವನ ಮಾಡುತ್ತಾಳೆ, ಮಗನನ್ನು ಓದಿಸುತ್ತಾಳೆ. ನಾನು ಇಲ್ಲೇ ಇದ್ದು ನೋವು ಕೊಡುವುದಕ್ಕಿಂತ ನಾನೇ ನೋವನ್ನು ಅನುಭವಿಸುವುದು ಒಳ್ಳೆಯದು. ಮುಖ್ಯವಾಗಿ ಹಣಕ್ಕಾಗಿ ಜನರು ನಡೆದುಕೊಳ್ಳುವ ರೀತಿ, ಸಂಬಂಧಗಳ ಒಡಕು ನನಗೆ ಬೆಲೆಯೇ ಇಲ್ಲದಂತಾಗಿ ಮಾಡಿವೆ. ನನ್ನ ಸೋಲಿಗೆ ಕಾರಣರಾದವರ, ನನಗೆ ಅವಮಾನ ಮಾಡಿದವರ ವಿರುದ್ಧ ಸೇಡು ತೀರಿಸಿಕೊಳ್ಳಲೇಬೇಕು. ಅದಕ್ಕಾಗಿ ನಾನು ಸರಿಯಾದ ನಿರ್ಧಾರ ಕೈಗೊಳ್ಳಲೇಬೇಕು. ಪುಣ್ಯವಂತ ಯೋಚಿಸುತ್ತಲೇ ಇದ್ದ. ಮದುವೆಯಾದ ದಿನದಿಂದಲೂ ಗುಣವಂತೆ ಆಡಿದ ಮಾತುಗಳು, ಮಾಡಿದ ಅವಮಾನ, ಕಾನೂನಿನ ಬೆದರಿಕೆ ಎಲ್ಲವೂ ಕಣ್ಣ ಮುಂದೆ ಬರುತ್ತಿದ್ದವು. ಮಗ ಸುಟ್ಟ ನೋವಿನಿಂದ ಚೀರಾಡುವುದು ಕಿವಿಯಲ್ಲಿ ಮಾರ್ದನಿಸುತ್ತಿತ್ತು. ಮನಸ್ಸು ದೃಢವಾಯಿತು. ರಾಜಧಾನಿಗೆ ಹೋಗಿ ಬರುತ್ತೇನೆ ಎಂದು ಕೆಲವು ಬಟ್ಟೆಗಳನ್ನು ಬ್ಯಾಗಿಗೆ ಹಾಕಿಕೊಂಡು ಹೊರಟ. ಮಗ ಅಳಲು ಆರಂಭಿಸಿದ್ದ. ಪ್ರತಿ ಬಾರಿಯೂ ಹೊರಗೆ ಹೋಗುವಾಗ ಮಗನನ್ನು ಸಮಾಧಾನ ಮಾಡಲು ಸಾಧ್ಯವೇ ಆಗುತ್ತಿರಲಿಲ್ಲ. ಆದರೆ ಈ ಬಾರಿ ಸ್ವಲ್ಪ ಹೊತ್ತು ಅತ್ತ ನಂತರ ತಬ್ಬಿಕೊಂಡು ತಂದೆಯ ಕೆನ್ನೆಗೊಂದು ಮುತ್ತು ಕೊಟ್ಟು ಹೋಗಿ ಬಾ ಡ್ಯಾಡಿ ಎಂದು ಹೇಳಿದ. ಮತ್ತೆ ಮರಳಿ ಬರುವ ಯಾವ ನಂಬಿಕೆಯೂ ನನಗಿಲ್ಲ. ನಿನ್ನ ಪ್ರೀತಿಯಿಂದ ಶಾಶ್ವತವಾಗಿ ದೂರವಾಗುತ್ತಿದ್ದೇನೆ ನನ್ನ ಕಂದ ಎಂದು ಮುದ್ದಾಡಿ ಅಳಬೇಕೆನಿಸಿತು. ಹನಿ ಒಡೆಯಲಿಕ್ಕೆ ಬಂದಂತ ಮೋಡ ತಡೆದ್ದಾಂಗ ಗಾಳಿಯ ನೆವಕ ಎಂದು ಬೇಂದ್ರೆಯವರ ಹಾಡು ಪಕ್ಕದಲ್ಲೆಲ್ಲೋ ಗುನುಗುತ್ತಿತ್ತು. ಗಾಳಿಯ ನೆವಕೆ ಕಣ್ಣೀರ ತಡೆಹಿಡಿದು ಕೊನೆಯದಾಗಿ ಎಂಬಂತೆ ತನ್ನ ಕಂದನೆಡೆಗೆ ನೋಡಿದ. ಮಗನಿಂದ ಕಣ್ಮರೆಯಾಗುವವರೆಗೂ ಕಣ್ಣಲ್ಲೇ ಕಾಲೂರಿ ಕುಳಿತಿದ್ದ ಮಳೆ ಮೋಡ ಸರಿದ ತಕ್ಷಣ ದೋ ಎಂದು ಸುರಿಯಲಾರಂಭಿಸಿತು. ಕಷ್ಟಗಳನ್ನು ಎದುರಿಸಲು ಮಾನಸಿಕವಾಗಿ ಸಿದ್ಧನಾದರೆ ಕಷ್ಟಕ್ಕೆ ಸಂಕಟ ಆರಂಭ.